ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಕಿರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ನೀವೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ನಮ್ಮ ಮಗಳದು ನಾಮಕರಣ ಇದೆ. ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್, ನಾವು ಇವಾಗ ಒಂದು 6:45 ಆಗಿದೆ. ಸೊ ಅರ್ಲಿ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಂಕ್ಷನ್ ಅಂತ ಅಂದರೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಸೊ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಮೇಕ್ ಓವರ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಕಿರಣ್ ಅವರು ನನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತು ತುಂಬ ಚೆನ್ನಾಗಿದೆ ವೆದರು. ಮಳೆ ಬಂದು ನಿಂತಿದೆ, ತುಂಬ ಚಿಲ್ಡಾಗಿದೆ. ಆ್ಯಂಡ್ ಇವತ್ತು ಫಂಕ್ಷನ್ ಎಲ್ಲ ಚೆನ್ನಾಗಾದರೆ ಸಾಕು. ಬನ್ನಿ ಇವತ್ತು ಫಂಕ್ಷನ್ ಹೇಗಾಗುತ್ತೆ ಆ್ಯಂಡ್ ನನ್ನ ಮೇಕ್ ಓವರ್ ಹೇಗಿರುತ್ತೆ ಅಂತೆಲ್ಲ ನೋಡ್ಕೊಂಬರೋಣ. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಾನು ಸಲೂನ್ ರೀಚ್ ಆದೆ. ಫಸ್ಟ್ ಫ್ಲೋರಲ್ಲಿ ಕಾಣ್ತಿರೋದೇ ಸಲೂನು, ಕ್ವೀನ್ಸ್ ಮೇಕ್ ಓವರ್ ಅಂತ ಹೇಳಿ. ನಮ್ಮ ವಿಜಯನಗರ 4th ಸ್ಟೇಜಲ್ಲಿದೆ. ಅದ್ರ ಪಕ್ಕ ಮೈಸೂರು ಮಾರ್ಟ್ ಇದೆ. ಮೇನ್ ರೋಡಲ್ಲಿ ಇರೋದ್ರಿಂದ ಹುಡ್ಕೋ ಅಂಥ ಪರಿಸ್ಥಿತಿನೇ ಇರಲ್ಲ. ಪಾರ್ಲರ್ ಒಳಗಡೆ ಎಂಟ್ರಿ ಅದೇ ಕರೆಂಟ್ ಹೋಗಿತ್ತಂತೆ, ಯಾಕೆಂದರೆ ಹಿಂದಿನ ದಿನ ಮಳೆ ಬಂದಿತ್ತು ನೈಟು ಫುಲ್ಲು. ಸೊ ಆ ಲೈನ್ ಫುಲ್ಲು ಕರೆಂಟ್ ಇರಲಿಲ್ಲ. ದೊಡ್ಡ ಟೆನ್ಷನ್ ಆಗೋಯ್ತು, ಕರೆಂಟ್ ಇಲ್ಲ ಅಂದರೆ ಹೆಂಗಪ್ಪ ಅಂತ. ಸೊ ಕರೆಂಟ್ ಬರುತ್ತಾ ನೋಡೋಣ ಅಂತ ಹೇಳಿ ಡೋರ್ ಹತ್ರನೇ ಚೇರ್ನ ಮೂವ್ ಮಾಡ್ಕೊಂಡು ಪಾಪ ಅವ್ರು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಅದಾದಮೇಲೆ ಸಡನ್ನಾಗಿ ಕರೆಂಟ್ ಬಂತು ಒಂದು 10 ಮಿನಿಟ್ಸ್ಗೆ. ಆಲ್ಮೋಸ್ಟ್ ಬೇಗ ಬೇಗ ಮಾಡ್ಕೊಳ್ಳೋಣ, ಯಾಕೆಂದರೆ ಟೈಮು ಆಲ್ರೆಡಿ 7:15 ಆಗೋಗಿತ್ತು. ನಾನು 8:30 ಅಷ್ಟಲ್ಲಿ ರೆಡಿ ಇರಬೇಕಾಗಿತ್ತು. ನೋಡೋಣ ಅಂಥೇಳಿ ಅವರು ಬೇಗ ಬೇಗ ಮಾಡಿದ್ರು. ನೋಡಿ, ಫೇಸ್ದು ಮೇಕಪ್ ತುಂಬಾ ಚೆನ್ನಾಗಿ ಬಂತು, ತುಂಬ ನ್ಯಾಚುರಲ್ ಆಗಿತ್ತು ಆ್ಯಕ್ಚುಲಿ. ಅದಾದಮೇಲೆ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳಿ ಹೇರ್ ಸ್ಟೈಲ್ ಎಕ್ಸ್ಟೆನ್ಷನ್ ಹಾಕಿದ್ರು. ಬಿಕಾಸ್ ನಾನು ರೀಸೆಂಟಾಗಿ ತಾನೇ ಬೋಟಕ್ಸ್ ಮಾಡಿಸ್ಕೊಂಡಿದ್ದೆ ಹೇರ್ಸ್ಗೆ. ಅದು ಹೆಂಗೆ ಕಾಣುತ್ತೋ ಅನ್ನೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಉಡ್ಸಿದ್ರು, ತುಂಬ ಫಿಟ್ಟಾಗಿ ಉಡ್ಸಿದ್ರು. ನಮಗೆ ಈ ಥರ ಉಟ್ಕೊಳಕ್ಕೆ ಬರೋದೇ ಇಲ್ಲ, ಯಾಕೆಂದರೆ ಸಲೂನವ್ರು ಉಡ್ಸೋದೇ ಬೇರೆ ಥರ. ಆ ಥರ ಉಟ್ಕೊಳಕ್ಕೆ ನಮಗೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಕಲ್ತ್ಕೋಬೇಕು, ಕಲ್ತ್ರೆ ಈಸಿನೇ, ಬಟ್ ಕಲಿಬೇಕಲ್ಲ, ಅದಕ್ಕೆ ಟೈಮ್ ಬೇಕು. ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಫುಲ್ ಕಂಫರ್ಟಬಲಾಗಿ ಸೀರೆ ಉಡ್ಸಿದ್ರು. ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ನೀವು ನೋಡ್ತಿರ್ಬೋದು. ಇದು ನಾನು ರೆಂಟಲ್ ಬುಕ್ ಮಾಡಿ ಜ್ಯುವೆಲರಿ, ಯಾಕಂದರೆ ಗೋಲ್ಡ್ ಎಲ್ಲ ಫಂಕ್ಷನ್ಗೂ ಒಂದೇ ಡಿಸೈನ್ ಆಗುತ್ತೆ. ಸೊ ರೆಂಟಲ್ ಬುಕ್ ಮಾಡ್ಕೊಂಡಿದ್ದೆ. ಹೇರ್ ಸ್ಟೈಲ್ ನೋಡಿ, ನಾನು ಲೋಟಸ್ದೇ ಬೇಕು ಅಂತ ಕೇಳಿದ್ದೆ. ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಎಕ್ಸ್ಟೆನ್ಷನ್ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ. ನನ್ನ ಕೂದಲು ನಿಲ್ಲಲ್ಲ, ಸ್ಟ್ರೇಟ್ ಇತ್ತು. ಸೊ ಎಷ್ಟು ನೀಟಾಗಿ ಹಾಕಿ ಮಧ್ಯ ಪರ್ಲ್ ಹಾಕಿದ್ರು. ನಂಗೆ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಾದಮೇಲೆ ಲೈಟಾಗಿ ಲಿಪ್ಸ್ಟಿಕ್ ಒಂಚೂರು ಡಾರ್ಕ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ರು. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ಅದನ್ನು ನೋಡ್ತೀರ, ನಾನು ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ನನಗೆ ಅನಿಸ್ತಿತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವ್ರ ಮೇಕಪ್ಪು. 100% ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಥರ ಆಯಿತು. ಅದಾದಮೇಲೆ ಕೆಳಗಡೆ ಬಂದ್ವಿ. ನಾನು ಮೇಕಪ್ಪೆಲ್ಲ ಆಯಿತು, ಹೋಗೋಣ ಅಂತ ಕಿರಣ್ ಬರ್ತೀನಿ ಅಂತ ಹೇಳಿದರು. ಸೊ ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಇದು ಪಾಪುದು ನಾಮಕರಣದ ಕಾರ್ಡು. ತುಂಬ ಜಾಸ್ತಿ ಮಾಡಿಸಿರಲಿಲ್ಲ, ಯಾಕಂದರೆ ಎಲ್ಲರಿಗೂ ಹೋಗಿ ಕಾರ್ಡ್ ಕೊಡೋಷ್ಟು ಟೈಮ್ ಇರಲಿಲ್ಲ. ಸೊ ಇಂಪಾರ್ಟೆಂಟ್ ಇರೋರಿಗೆಲ್ಲ ಫೋನಲ್ಲೇ ಕರ್ಕೊಂಡ್ವಿ. ಅದಾದಮೇಲೆ ಕಿರಣ್ ಬಂದರು. ನಾನು ಫಂಕ್ಷನ್ ಹಾಲ್ ರೀಚ್ ಆದೆ. ಇದು ವಾಗ್ದೇಹಿ ಅಂತ, ವಿಜಯನಗರ 4th ಸ್ಟೇಜಲ್ಲಿರೋದು. ತುಂಬ ಹೊಸದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಮ್ಮ 4ನೇ ಮುದ್ದಿನ ರಾಜ್ಕುಮಾರಿಗೆ ಹೆಸರಿಡುವ ಕಾರ್ಯಕ್ರಮ ಅಂತ. ಅದೊಂಥರ ಎಮೋಷನ್, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಮೇಲೆ ಬರೋಷ್ಟರಲ್ಲಿ ಆಲ್ರೆಡಿ ಪೂಜಾರಪ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಯಾಕೆಂದರೆ ನಾನೇ ಸ್ವಲ್ಪ ಲೇಟ್ ಆಯಿತು ಬರೋದು. ನನಗೆ ಕಾಯ್ತಾಯಿದ್ರು. ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್ ಟೈಮಿಗೆ ಬಂದೆ, ಲೇಟಾಗೇನು ಬರಲಿಲ್ಲ. ಅದಾದಮೇಲಿಂದ ಪಾಪು ಬೇಕು ಅಂತ ಹೇಳಿದ್ರು. ಅದೊಂದು ಸ್ವಲ್ಪ ನಮ್ಮಿಬ್ರನ್ನ ಕುಣಿಸ್ಕೊಂಡು ಪೂಜೆ ಮಾಡಿದ್ರು. ಅದಾದಮೇಲೆ ಪಾಪು ಬೇಕು ಅಂತ ಅಂದರು. ನಮ್ಮಮ್ಮ ಪಾಪುನ ತಂದುಕೊಟ್ರು ಗೈಸ್. ಅದಾದಮೇಲೆ ಅವರು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕಿಂತ ಮುಂಚೆ ಪಾಪುದು ಕಣ್ಣು ಮುಚ್ಕೊಳ್ಳಿ, ನೀರು ಹಾಕಬೇಕು ಅಂತ ಹೇಳಿದರು. ಅದೊಂದು ಸ್ವಲ್ಪ ಶಾಸ್ತ್ರ ಎಲ್ಲ ಆಯಿತು. ಆಮೇಲೆ ಮತ್ತೆ ಪಾಪುನ ಕೊಟ್ಬಿಟ್ರು. ಆಮೇಲೆ ನನಗೂ ಕಿರಣಂಗೂ ಏನೋ ಕೈಯಲ್ಲಿ ಹಿಡ್ಕೊಂಡು ದೇವ್ರದ್ದು ಏನೋ ಪೂಜೆ ಮಾಡಿಸ್ತಾಯಿದ್ರು. ಅದೆಲ್ಲ ಚೆನ್ನಾಗಿತ್ತು. ಅವಾಗ ತಾನೇ, ಅಂದರೆ ಇನ್ನೂ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆಗಿರಲಿಲ್ಲ, ಯಾಕೆಂದರೆ ಪೂಜೆ ಎಲ್ಲ ಸ್ವಲ್ಪ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿದರು. ಸೊ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಮೇನ್ ಮನೆಯವರು, ತುಂಬ ಹತ್ರದವ್ರು ಮಾತ್ರ ಬೇಗ ಬಂದಿದ್ದರು. ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವು ನೋಡ್ತಿರ್ಬೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಕೇಳಿದ್ರು, ಎಷ್ಟೊಂದು ಜನ ಒಂದು 4-5 ಜನ ಅಂತೂ ಕನ್ಫರ್ಮಾಗಿ ಕೇಳಿದ್ರು, ಡೆಕೋರೇಷನ್ ತುಂಬ ಚೆನ್ನಾಗಿದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಾ, ನಾವು ಮೈಸೂರೇ ಅಂತ ಹೇಳಿ. ಹೇಮಂತ್ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದಾದಮೇಲೆ ಪೂಜೆ ಒಂದು ಸ್ವಲ್ಪ ಟೈಮ್ ಆಯಿತು, 1 ಅವರ್ 2 ಅವರ್ವರೆಗೂ ಪೂಜೆನೇ ಆಯಿತು. ಆಮೇಲೆ ರಿಲೇಟಿವ್ಸ್ ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ಒಂಥರ ಖುಷಿ ಆಯ್ತಾಯಿತ್ತು ಗೈಸ್. ನಿಜವಾಗ್ಲೂ ಈ ನಾಮಕರಣ ದಿನ ಬರುತ್ತೆ ಇಷ್ಟು ಬೇಗ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ, ಆದರೆ ಇಷ್ಟೊಂದು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾಮಕರಣ ಅಂತ ಬಂದಾಗ ಮೈಸೂರಲ್ಲಿ ಮಾಡೋದು, ಬ್ಯಾಂಗ್ಳೂರಲ್ಲಿ ಮಾಡೋದು ಅಂತ ನನಗೂ ಕಿರಣಂಗೂ ತುಂಬಾ ಕನ್ಫ್ಯೂಷನ್ ಇತ್ತು. ಯಾಕಂದರೆ ನಾವು ಎಲ್ಲಿ ಮಾಡೋಣ ಅಂತ ಡಿಸೈಡ್ ಆಗ್ತೀವಿ, ಪೇರೆಂಟ್ಸ್ ಅದಕ್ಕೆ ಓಕೆ ಅಂತಾರೆ. ಬಟ್ ಡಿಸಿಷನ್ ನಾವೇ ತೊಗೊಳೋದಾಗಿರೋದ್ರಿಂದ ನಾವು ಯೋಚನೆ ಮಾಡ್ತಿದ್ವಿ, ಬೆಂಗಳೂರಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಇಲ್ಲ ಮೈಸೂರಲ್ಲಿ ಮಾಡೋಣ, ಇಲ್ಲ ಬೆಂಗಳೂರಲ್ಲಿ ಮಾಡೋಣ.
ಮೈಂಡು ಫ್ಲಕ್ಚುಯೇಟ್ ಆಗ್ತಿತ್ತು, ಎಲ್ಲಿ ಮಾಡೋದು ಅಂತ. ಫೈನಲಿ ಮೈಸೂರಲ್ಲೇ ಮಾಡೋಣ ಅಂತ ಡಿಸೈಡ್ ಆದ್ವಿ. ಮೈಸೂರಲ್ಲಿ ಮಾಡೋಣ ಅಂತ ಡಿಸೈಡ್ ಆದಮೇಲೆ ತುಂಬ ಕಮ್ಮಿ ಟೈಮ್ ಇತ್ತು. ಸುಮಾರು ಕಡೆ ವಿಚಾರಿಸಿದ್ವಿ, ಎಲ್ಲ ಕಡೆ ಬುಕ್ ಆಗಿಬಿಟ್ಟಿತ್ತು. ಯಾಕಂದರೆ ನಮ್ಗೆ ಇನ್ನೇನು ಇನ್ನೊಂದು 20 ಡೇಸ್ ಇತ್ತು ಅನ್ಸುತ್ತೆ ಅಷ್ಟೇ. ಎಲ್ಲ ಕಡೆನೂ ಬುಕ್ ಆಗಿಬಿಟ್ಟಿತ್ತು. ಅಯ್ಯೋ ಎಲ್ಲ ಕಡೆನೂ ಬುಕ್ ಆಗಿದೆ, ಏನು ಮಾಡೋದು, ಮನೆ ಹತ್ರ ಬೇರೆ ಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಇದು ಹೊಸ ಫಂಕ್ಷನ್ ಹಾಲು ಈ ದಿನಕ್ಕೆ ಮಾತ್ರ ಅವೈಲೇಬಲ್ ಇತ್ತು. ಓಕೆ, ಇನ್ನೆಲ್ಲ ವೀಕೆಂಡ್ಸು ಬುಕ್ ಆಗಿತ್ತು, ಈ ವೀಕೆಂಡ್ ಮಾತ್ರ ಅವೈಲೇಬಲ್ ಇತ್ತು. ನಮಗೆ ಅಪ್ಪ ಏನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಫಸ್ಟ್ ಬುಕ್ ಮಾಡ್ಕೊಂಬಿಡೋಣ, ಏಕೆಂದರೆ ಸಿಗ್ತಾನೇ ಇಲ್ಲ. ಇನ್ನು ಬ್ಯಾಂಗ್ಳೂರಲ್ಲಿ ಇನ್ನು 20 ಡೇಸ್ ಇದೆ ಅಂದರೆ ಅದಂತೂ ಸಿಗೋದೇ ಇಲ್ಲ, ಕನ್ಫರ್ಮ್ ಅದು. ಅಯ್ಯೋ ಏನು ಮಾಡೋದು, ಇದನ್ನೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬುಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಇವಳು ಹುಟ್ಟಿದಾಗ ಅನ್ಕೋತಾ ಇದ್ವಿ, ನಾಮಕರಣ ಇನ್ನೂ 9 ತಿಂಗಳೈತೆ ಬಿಡು, ಇನ್ನೂ 9 ತಿಂಗಳೈತೆ ಬಿಡು ಅಂತ. ಅದಾದಮೇಲೆ ಅವಳಿಗೆ 3 ಮಂತ್ಸ್ ಆದಮೇಲೆ 3 ಮಂತ್ಸ್ ಎಷ್ಟು ಬೇಗ ಆಗೋಯ್ತು, ಇನ್ನೂ 6 ಮಂತ್ಸ್ ಇದೆ ಬಿಡು ನಾಮಕರಣಕ್ಕೆ, ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಎಷ್ಟೊಂದು ದಿನ ಆಗೋಯ್ತು. ನಮಗೆ ಇನ್ನು 1 ತಿಂಗಳಿದೆ ನಾಮಕರಣಗೆ, ಡೇಟ್ ಹಾಕ್ಸ್ಕೊಬಂದ್ವಿ ನೋಡಿ. ಆವಾಗಲೇ ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡಬೇಕು, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಬೇಕು ಅಂತ ನಾನು ಕಿರಣ ಪ್ಲ್ಯಾನ್ ಮಾಡಿದ್ದು. ಟೈಮ್ ಎಷ್ಟು ಬೇಗ ಆಗುತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಈ ಮಗಳಿಗೆ ಕಿವಿ ಚುಚ್ಸೋದು, ಆಮೇಲೆ ನಾಮಕರಣ ಮಾಡೋದು, ಬರ್ಡೇ ಮಾಡೋದು, ಆ ಫೀಲೆಲ್ಲ ಏನೋ ನೆಕ್ಸ್ಟ್ ಲೆವೆಲ್ಗೆ ಹ್ಯಾಪಿನೆಸ್ ಕೊಡುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ, ಅದು ಫೀಲ್ ಮಾಡಿದವ್ರಿಗೆ ಗೊತ್ತು. ನಾನು ಸಿರಿದ್ರಲ್ಲಿ ನಾಮಕರಣ ಮಾಡಿದಾಗ, ಬರ್ಡೇ ಮಾಡಿದಾಗ, ಕಿವಿ ಚುಚ್ಚಿದಾಗೆಲ್ಲ ಸಿರಿನೇ ನಮ್ಮ ಮಗಳು ಆ ಥರ ಫೀಲ್ ಮಾಡಿದ್ದೆ. ಬಟ್ ಆದರೂ ಈ ಪೂಜೆ ಕೂತ್ಕೊಳ್ಳೋದು, ನಾನೇ ನನ್ನ ಪಾಪು ಅಂತ 24 ಅವರ್ಸು ಕೇರ್ ಮಾಡೋದಿರುತ್ತಲ್ಲ, ಅದು ತುಂಬಾ ಕಷ್ಟ. ಅದಾದಮೇಲೆ ಆ ಫೀಲ್ ಒಂಥರ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟು ಹಾರ ಎಕ್ಸ್ಚೇಂಜ್ ಮಾಡೋಕ್ಕೆ ಹೇಳಿದರು. ಹಾರ ಎಕ್ಸ್ಚೇಂಜ್ ಮಾಡಿದ್ವಿ. ಹಂಗೆ ಸ್ವಲ್ಪ ವೀಡಿಯೋಸು ಮತ್ತು ಫೋಟೋಸು ಅವರು ತೆಗಿತಾಯಿದ್ರು. ಹಾಗೆ ನನ್ನ ಬ್ಲಾಗಿಗೆ ಅಂತ ಒಂದು ಸ್ವಲ್ಪ ಶೂಟ್ ಮಾಡಿಸ್ಕೊಂಡಿದ್ದೆ. ನಮ್ಮದು ಇಬ್ಬರದ್ದು ಹಾರ ಎಲ್ಲ ಆಗಿ ಫೋಟೋ ಶೂಟ್ ಎಲ್ಲ ಆದಮೇಲೆ ಪಾಪುಗೆ ಹಾಕಬೇಕಾಗಿತ್ತು ಆ್ಯಕ್ಚುಲಿ. ಆಮೇಲೆ ಪಾಪು ಕರ್ಕೊಂಡು ಬನ್ನಿ ಅಂತ ಅಂದರು. ಅಲ್ಲೇ ಅವಳು ಮಧ್ಯೆ ಬ್ರೇಕ್ ತೊಗೋತಾ ಇದ್ಲು, ಸ್ಟೇಜ್ ಮೇಲಿಂದ ಕೆಳಗಡೆ ಹೋಗಿ ಸ್ವಲ್ಪ ಅಮ್ಮಮ್ಮನ ಹತ್ರ ಇದ್ದು ರೆಸ್ಟ್ ಮಾಡೋಣ ಅಂತ. ಆಮೇಲೆ ಅವಳನ್ನ ಸ್ಟೇಜ್ ಮೇಲೆ ಕೊಟ್ಟರು. ಅವಳಿಗೊಂದು ಪುಟಾಣಿ ಹಾರ ಹಾಕಿದ್ರು. ಒಳ್ಳೆ ದೇವ್ರ ಥರ ಕಾಣಿಸ್ತಿಲ್ಲ ನನ್ನ ಕಣ್ಣಿಗೆ, ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ ಅವಳು ಆ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಆ ಮಲ್ಲಿಗೆ ಹೂ ಹಾರ ಪಾಪುಗೆ ಹಾಕಿದಾಗ ಅದು ಏನೊಂಥರ ಕಳ್ಕಳೆಯಾಗಿ ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ತಿದ್ಲು. ನಂಗೆ ಅವಳನ್ನ ಫುಲ್ ಸ್ಟ್ರೇಟಾಗಿ ಇಟ್ಕೊಂಡು ನೋಡೋಕ್ಕಾಗಲಿ, ತೊಡೆ ಮೇಲೆ ಕುಣಿಸ್ಕೊಂಡೆ ನೋಡ್ತಿದ್ದೆ. ಎಷ್ಟು ಮುದ್ದಾಗಿ, ನಮ್ಮ ದೃಷ್ಟಿನೇ ನಮ್ಮ ಮಕ್ಳಿಗೆ ಆಗ್ಬಿಡುತ್ತೇನೋ ಆ ಥರ ಅನ್ನಿಸ್ತಾಯಿತ್ತು ನನಗೆ. ತುಂಬ ಚೆನ್ನಾಗಿತ್ತು. ಅವಳಿಗೂ ಅಷ್ಟು ಏನೋ ಕತ್ತಿಗೆ ಹಾಕಿದಾರಲ್ಲ ಅಂತ ಫೀಲು. ಅದಾದಮೇಲೆ ನಮ್ಮ ಪಕ್ಕ ಯಾರು ಒಬ್ಬರು ಕೂತ್ಕೋಬೇಕಾಗಿತ್ತು, ಅಂದರೆ ಪಾಪು ಜೊತೆಗೆ ಯಾರು ಕೂತ್ಕೋಬೇಕಾಗಿತ್ತು. ಅದಕ್ಕೆ ಅವರು ಸಿರಿ ಪಾಪುನ ಕರೆದು ಅವಳ ಕಿರಣನ ಪಕ್ಕ ಕುಣಿಸಿದ್ರು. ಅವಳಿಗೂ ಫುಲ್ ಖುಷಿ. ಅವಳಿಗೂ ಒಂದು ಹಾರ ಕೊಟ್ಟರು. ಅವಳಿಗೂ ಒಂದು ಹಾರ ಹಾಕ್ಕೊಂಡಿದ್ಲು. ಅವಳು ಫುಲ್ ಖುಷಿ, ನನಗೂ ಏನೋ ಹಾಕಿದ್ದಾರೆ ಅಂತ ಹೇಳಿ. ಅದಾದಮೇಲಿಂದ ಅದೇ ಇಬ್ಬರು ಮುಖ ನೋಡ್ಕೊಂಡು ಮಾತಾಡ್ತಿದ್ರು ಪಕ್ಕ ಕೂತ್ಕೊಂಡು ಪಾಪುನ. ಸಿರಿ ಯಾವಾಗ ಈ ಕಡೆ ಬಂದಳು, ಅವರು ಪಾಪುನು ಆ ಕಡೆನೇ ಕುಣಿಸಿ ಅಂತ ಅಂದರು. ಆಮೇಲೆ ಅದರಲ್ಲಿ ಕೈ ಬರ್ಸ್ಬೇಕಾಗಿತ್ತು ಏನೋ, ಅದನ್ನು ಮುಟ್ಟಿಸಿ ನಮಸ್ಕಾರ ಮಾಡಬೇಕಿತ್ತು ಅಕ್ಕಿ ಮೇಲೆ. ನಾನು ಬರ್ಸ್ಬಿಟ್ಟು ಹಂಗೆ ನಮಸ್ಕಾರ ಮಾಡಿಸ್ದೆ ಪಾಪು ಕೈಲಿ. ಅದಾದಮೇಲೆ ಪಾಪುನ ವಾಪಸ್ ಕೊಟ್ಟು ನನಗೂ ಕಿರಣಂಗೂ ಮನೆ ದೇವರು, ಪಾಪುಗೆ ಏನಂತ ಹೆಸರಿಟ್ಟಿದ್ದೀವಿ ಮತ್ತು ಅಡ್ಡನಾಮ ಏನು ಅದೆಲ್ಲ ಬರಿಬೇಕಾಗಿತ್ತು. ಅದೆಲ್ಲ ಬರೆಯೋಷ್ಟರಲ್ಲಿ ತೊಟ್ಲು ಫುಲ್ ರೆಡಿಯಾಗಿತ್ತು. ನೋಡಿ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಎಕ್ಸೈಟ್ ಆಗಿದೆ ನಾನಂತೂ. ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ತೊಟ್ಲಿಗೆ ಅತ್ತೆನೇ ಹಾಕಬೇಕು ಅಂತ ಚಿಕ್ಕಮ್ಮನ ಮಗಳು ಚಂದನ ಅಂತ ನನ್ನ ತಂಗಿ, ಅವ್ರ ಕೈಲೇ ಹಾಕ್ಸೋಣ ಅಂತ ಹೇಳಿಬಿಟ್ಟು, ಕಿರಣನ್ ಚಿಕ್ಕಮ್ಮನ ಮಗಳು ಅತ್ತೆನೇ ಆಗಬೇಕಲ್ವ ಅಂದ್ಬಿಟ್ಟು ಚಂದು ಕೈಲಿ ತೊಟ್ಲಿಗೆ ಹಾಕ್ಸಿದ್ವಿ. ಆ್ಯಕ್ಚುಲಿ ಪಾಪುನ ಹಾಕ್ಸೋಕ್ಕಿಂತ ಮುಂಚೆ ಸಿರಿಯನ್ನ ಹಾಕ್ಸಿದ್ದು ತೊಟ್ಲಿಗೆ, ಅದು ಕ್ಲಿಪ್ಪಿಂಗ್ ಇಲ್ಲ. ಸೊ ಇವಳನ್ನ ತೊಟ್ಲಿಗೆ ಹಾಕ್ಸ್ಬಿಟ್ಟು ತೂಗಕ್ಕೆ ಹೇಳಿದ್ರು. ತೂಗಿದ್ವಿ. ಅವಳು ಏನೋ ಹೊಸ ತೊಟ್ಲಲ್ಲಿ ಮಲಗಿಸ್ಬಿಟ್ಟಿದ್ದಾರಲ್ಲ, ಯಾಕೆಂದರೆ ನಮ್ಮಲ್ಲಿರೋ ತೊಟ್ಲುಗಳಿಗೂ ಮಕ್ಳಿಗೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡ್ತಾ ಇರ್ಲು, ಎಲ್ಲೋ ಮಲಗಿಸಿದಾರಲ್ಲ ನನ್ನ ಅಂತ, ನನ್ನೇ ನೋಡ್ತಿದ್ದಾಳೆ ನೋಡಿ ಅಲ್ಲಿ ಅಂತ. ಅಲ್ಲಿ ಬೆಲ್ಸ್ ಇತ್ತು, ಆ ಬೆಲ್ಲು ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಫೋಟೋಶೂಟು ಮತ್ತು ವೀಡಿಯೋ ಶೂಟ್ ಮಾಡೋವರೆಗೂ ಅದರಲ್ಲಿ ಆಟ ಆಡ್ತಿದ್ಲು. ಏನೂ ಹಳ್ಳಿಲ್ಲ. ಆ್ಯಕ್ಚುಲಿ ಅವಳಿಗೆ ತುಂಬ ನಿದ್ದೆ ಬಂದಿತ್ತು. ಬಟ್ ಸ್ಟಿಲ್ ಇವಾಗ ಮಲಗಿಸ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ತಾನೇ ಏನೋ ಮಾಡ್ಕೊಬಿಡ್ಲಿ ಅಂತ ನಮ್ಮನ್ನ ಬಿಟ್ಟಿದ್ಲು. ನಾವು ಮಲಗಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ತೊಟ್ಲು ತೂಗಿ ಫೋಟೋಸು, ರೀಲ್ಸು, ವೀಡಿಯೋಸು ಎಲ್ಲ ಮಾಡಿಸ್ಕೊಂಡ್ರು. ಅವಳು ಸೈಲೆಂಟಾಗೇ ಇದ್ಲು. ಮತ್ತು ಸ್ವಲ್ಪ ಕಿರಿಕಿರಿ ಮಾಡಿದ್ಲು. ಕೈಗೆ ಏನಾದರೂ ಅಲ್ಲಿ ಫ್ಲವರ್ ಇತ್ತಲ್ಲ ಅದನ್ನೇ ಕಿತ್ಕೊಟ್ವಿ. ಆಟ ಆಡ್ತಾಯಿದ್ಲು. ಅದೆಲ್ಲ ಆದಮೇಲೆ
ರಿಲೇಟಿವ್ಸ್ ಎಲ್ಲ ಬಂದರು. ಅಷ್ಟರಲ್ಲಿ ನೇಮ್ ರಿವೀಲ್ ಮಾಡೋಕ್ಕೆ ರೆಡಿ ಇತ್ತು ಬೋರ್ಡು. ಆಮೇಲೆ ಸರಿ ಮಾಡೋಣ ಅಂತ ನೇಮ್ ರಿವೀಲ್ ಮಾಡಿದ್ವಿ. ಅವಳು ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದ್ರದ್ದು ಕ್ಲಿಪ್ಪಿಂಗ್ ನಾನು ಹಾಕಿಲ್ಲ. ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾಳು. ಎಷ್ಟು ಎದ್ದೇಳ್ತಿದ್ರು ಎದ್ದೇಳ್ತಾನೆ ಇರಲಿಲ್ಲ. ಆಮೇಲೆ ನೀರನ್ನ ಕಣ್ಣಿಗೆ ಹಾಕಿ ಒಂಚೂರು ಎಚ್ಚರ ಮಾಡಿ ತುಂಬ ಹಿಂಸೆ ಕೊಟ್ಬಿಟ್ವಿ ಅನಿಸ್ತು ನನಗೇ. ಅಷ್ಟು ಹಿಂಸೆ ಮಾಡೋದಕ್ಕೆ ನೋಡಿ ಎದ್ದಿದ್ದಾಳೆ. ಅದು ನೋಡಿ ಎಷ್ಟು ಮುಖ ಊದಿಸ್ಕೊಂಡಿದ್ದಾಳೆ. ನಾನು ಸರಿ ಒಂಚೂರು ಮೈಂಡ್ ಡೈವರ್ಟ್ ಮಾಡೋಣ ಅಂತ ಥರ್ಮೋಕೋಲಲ್ಲಿ ಅವಳಿಗೆ ಆಗ್ತಾಯಿದೆ. ಬಟ್ ಸ್ಟಿಲ್ ಅವಳಿಗೆ ನಿದ್ದೆ ಮೂಡಲ್ಲೇ ಇದ್ಲು ಪಾಪ. ಅದಾದಮೇಲೆ ನೇಮ್ ಫೈನಲಿ ರಿವೀಲ್ ಆಯಿತು. ನೇಮ್ ಬಂದು ದಿಯಾನ್ವಿ ಅಂತ. ಅದು ಏನು ಮೀನಿಂಗ್ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಮತ್ತು ಆ ಫೋಟೋ ಚೆನ್ನಾಗಿದೆಯಾ ನೀವೇ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ. ಸೊ ಫೈನಲಿ ನೇಮ್ ರಿವೀಲ್ ಆಯಿತು. ಅದಾಗಬೇಕಾದ್ರೆ ಅಲ್ಲೆಲ್ಲರೂ ವಿಜಿಲ್ಲು ಮತ್ತು ಕ್ಲಾಪ್ಸ್ ಮಾಡ್ತಿದ್ರು. ಆ ಸೌಂಡಿಗೆ ಅವಳೊಂದು ಸ್ವಲ್ಪ ಎಚ್ಚರ ಆದಳು. ಇಲ್ಲ ಎಷ್ಟು ಮಾಡಿದ್ರು ಎದ್ದೇಳ್ತಾನೆ ಇರಲಿಲ್ಲ. ಫೈನಲಿ ಎಲ್ಲ ಫಂಕ್ಷನು ಮುಗೀತು. ಅದಾದಮೇಲೆ ನಾವು ಸ್ವಲ್ಪ ರೀಲ್ಸ್ ಮಾಡಬೇಕಾಗಿತ್ತು. ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಊಟ ಆಯಿತು. ಊಟದ್ದು ಕ್ಲಿಪ್ಪಿಂಗ್ ಮಿಸ್ ಆಯಿತು. ಊಟ ಮಾಡ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೋದ್ವಿ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ನನ್ನ ತಮ್ಮ ಎಲ್ಲ ರೆಡಿ ಮಾಡಿದರು. ಅದು ಸಿಕ್ಕಾಪಟ್ಟೆ ನಾವು ಮೇಲಿರೋದ್ರಿಂದ ತುಂಬ ಗಾಳಿ, ಫ್ಲವರ್ಸ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಅದಾದಮೇಲೆ ನಮ್ಮ ಅತ್ತೆ ದೃಷ್ಟಿ ಕೆಂಪು ನೀರು ಮಾಡಿ ಒಳಗಡೆ ಕರ್ಕೊಂಡ್ರು. ಅವರಿಗೆ ಫುಲ್ ಖುಷಿ. ಪಾಪು ಮನೆ ಒಳಗಡೆ ಬರ್ತಾಯಿದ್ದೆ, ಫೈನಲಿ ಬ್ಯಾಂಗ್ಳೂರ್ಗೆ ಬಂತು ಅಂತ ಹೇಳಿ. ಆಮೇಲೆ ದೃಷ್ಟಿ ತೆಗೆದ್ರು. ನಾವು ಬಲ್ಗಾಲ್ ಇಟ್ಬಿಟ್ಟು ಪಾಪುನ ಒಳಗಡೆ ಕರ್ಕೊಂಡ್ವಿ. ಅವಳು ನೋಡ್ತಾ ಇದ್ಲು ಎಲ್ಲಿ ಕರ್ಕೊಬಂದಿದ್ದಾರೆ ನನ್ನ ಅಂತ. ನೋಡಿ ಹೆಂಗೆ ನೋಡ್ತಿದ್ದಾಳೆ, ಯಾವುದೋ ಬೇರೆ ಮನೆಗೆ ಕರ್ಕೊಬಂದ್ಬಿಟ್ಟಿದ್ದಾರಲ್ಲ ಅಂತ. ಫಸ್ಟ್ ಟೈಮು ನಮ್ಮ ಮನೆಗೆ ಕರ್ಕೊಬಂದಿದ್ದು ಕಿರಣಂಗೂ ತುಂಬ ಖುಷಿ. ಒಂದು 3 ಡೇಸಿಂದನೇ ಹೇಳ್ತಿದ್ದ, ಇನ್ 2 ಡೇಸ್ ಇನ್ 3 ಡೇಸ್ ಆದಮೇಲೆ ನಮ್ಮ ಪಾಪು ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳಿ. ಸೊ ಎಲ್ಲರಿಗೂ ತುಂಬ ಖುಷಿ ಇತ್ತು. ಮತ್ತು ಫ್ಲವರ್ ಡೆಕೋರೇಷನು ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ಬಂದಿದ್ದ ತಕ್ಷಣ ದೇವ್ರ ಮನೆಗೆ ಕರ್ಕೊಂಡೋಗಿ ಪಾಪು ಕೈ 2 ಗಂಧದ ಕಡ್ಡಿ ಬೆಳಗಿಸ್ಬಿಟ್ಟು ಹಡ್ ಬೀಳಿಸ್ಬಿಟ್ಟು ಇದ್ವಿ. ನೋಡಿ ಈ ಥರ ಡೆಕೋರೇಷನ್ ಮಾಡಿದರು ಮನೇಲಿ. ತುಂಬ ಹಾಲ್ ಫುಲ್ಲು ಮಾಡಿದರು. ತುಂಬ ಖುಷಿ ಆಯಿತು ನೋಡಿ. ನನ್ನ ತಮ್ಮ ಮಾಡಿದ್ದು ಪಾಪ ಅವನು ಎಷ್ಟು ಎಫರ್ಟ್ ಹಾಕಿದ ಅಂದರೆ ಹೆಸ್ರು ಬರೆಯೋದಕ್ಕೆ ಸ್ಕೇಲ್ನ ತೊಗೊಂಡು ಬಂದುಬಿಟ್ಟು ಹೊಸಾದ ಅಂಗಡಿಯಿಂದ ಆ ಸ್ಕೇಲ್ ಮೆಜರ್ಮೆಂಟಲ್ಲಿ ದಿಯಾನ್ವಿ ಅಂತ ಬರೆದಿದ್ದು. ಆ ಎಫರ್ಟ್ಸ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿದ್ರಲ್ಲ ಗೈಸ್, ನಾಮಕರಣದ ಬ್ಲಾಗು ಇದಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಪರ್ಸ್ನಲಿ ತುಂಬ ಖುಷಿಯಾಯಿತು ನನಗೂ ಕಿರಣಂಗೂ. ಯಾಕಂದರೆ ನಾವು ಅಂದ್ಕೊಂಡಿದ್ಗಿಂತ ಚೆನ್ನಾಗಿ ಪೂಜೆ ಆಗಲಿ ಫಂಕ್ಷನ್ ಆಗಲಿ ಎಲ್ಲ ಆಯಿತು. ಆ್ಯಂಡ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಮುಂದಿನ ಬ್ಲಾಗ್ಸಲ್ಲಿ ಜಾಬ್ ರಿಲೇಟೆಡು ಮಾಡ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಬ್ಲಾಗ್ಸ್ನೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತೀನಿ. ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.